ಮಧ್ಯೆ ವರ್ಷಗಳಿಂದ ಖಾಲಿ ಬಿದ್ದಿದ್ದ ಒಂದು ಹಳೆಯ ಬಂಗಲೆ. ಆ ಬಂಗಲೆಯೊಳಗಿನ ಕನ್ನಡಿಯ ಬಗ್ಗೆ ಒಂದು ಭಯಾನಕ ರಹಸ್ಯವಿತ್ತು. ಮಧ್ಯರಾತ್ರಿ ಆ ಕನ್ನಡಿಯ ಮುಂದೆ ನಿಂತವರು ಮತ್ತೆ ಹಿಂದಿರುಗುವುದಿಲ್ಲ ಎಂದು ಜನರು ಹೇಳುತ್ತಿದ್ದರು. ಇದೇ ಆ ಬಂಗಲೆ. ಇಂದು ಈ ರಹಸ್ಯದ ಸತ್ಯ ಗೊತ್ತಾಗ್ಲೇಬೇಕು. ಅರ್ಜುನ್, ನಾನು ಭೂತಗಳನ್ನ ನಂಬೋದಿಲ್ಲ. ಬೇಗನೆ ವಾಪಸ್ ಬರ್ತೀನಿ. ಸ್ನೇಹಿತ ಅರ್ಜುನ್, ಒಳಗೆ ಹೋಗ್ಬೇಡ. ಆ ಕನ್ನಡಿಯ ಬಗ್ಗೆ ಕೇಳಿದ್ದೇನೆ, ಅದು ಅಪಾಯಕಾರಿ. ಅರ್ಜುನ್ ಬಾಗಿಲನ್ನು ನಿಧಾನವಾಗಿ ತಳ್ಳಿದನು. ಹಳೆಯ ಬಾಗಿಲು ಭಯಾನಕ ಶಬ್ದದೊಂದಿಗೆ ತೆರೆದಿತ್ತು. ಎಲ್ಲೆಡೆ ಧೂಳು. ಯಾರೂ ವರ್ಷಗಳಿಂದ ಇಲ್ಲಿಗೆ ಬಂದಂತಿಲ್ಲ. ಅವನ ಟಾರ್ಚ್ ಬೆಳಕು ಗೋಡೆಯ ಮೇಲಿದ್ದ ದೊಡ್ಡ ಹಳೆಯ ಕನ್ನಡಿಯ ಮೇಲೆ ಬಿತ್ತು. ಗಡಿಯಾರ ನಿಧಾನವಾಗಿ ಮಧ್ಯರಾತ್ರಿಯತ್ತ ಸಾಗುತ್ತಿತ್ತು. ಈಗೋ ಏನಾಗುತ್ತೆ ನೋಡೋಣ. ಮೊದಲು ಕನ್ನಡಿಯಲ್ಲಿ ಅರ್ಜುನ್ನ ಪ್ರತಿಬಿಂಬ ಮಾತ್ರ ಕಾಣಿಸಿತು. ಆದರೆ ಕೆಲವೇ ಕ್ಷಣಗಳಲ್ಲಿ ಅವನ ಹಿಂದೆ ಬಿಳಿ ಬಟ್ಟೆ ತೊಟ್ಟ ಅಪರಿಚಿತ ಮಹಿಳೆಯ ನೆರಳಲು ನಿಧಾನವಾಗಿ ಕಾಣಿಸತೊಡಗಿ. ನನ್ನ ಹಿಂದೆ ಯಾರೂ ಇಲ್ಲ. ಹಾಗಿದ್ದರೆ ನೀನು ಕನ್ನಡಿಯಲ್ಲಿ ಹೇಗೆ ಕಾಡುತ್ತಿದ್ದೀಯಾ? ಅರ್ಜುನ್ ಹಿಂದಿರುಗಿ ನೋಡಿದನು. ಕೋಣೆ ಸಂಪೂರ್ಣ ಖಾಲಿಯಾಗಿತ್ತು. ಮತ್ತೆ ಕನ್ನಡಿಯತ್ತ ನೋಡಿದಾಗ ಆ ಮಹಿಳೆ ಇನ್ನೂ ಹತ್ತಿರ ಬಂದಿದ್ದಳು. ಇಲ್ಲಿಂದ ಹೊರಗೆ ಹೋಗುವ ದಾರಿ ಈಗ ಮುಚ್ಚಿದೆ. ಬಾಗಿಲು ತೆರೆ, ಯಾರಾದ್ರೂ ಸಹಾಯ ಮಾಡಿ. ಈಗ ನೀನು ಕೂಡ ಈ ಕನ್ನಡಿಯ ಭಾಗ. ದೇವಾ. ಮರುದಿನ ಬೆಳಗ್ಗೆ ಗ್ರಾಮಸ್ಥರು ಬಂಗಲೆಗೆ ಬಂದರು. ಒಳಗೆ ಯಾರೂ ಇರಲಿಲ್ಲ. ಹಳೆಯ ಕನ್ನಡಿಯಲ್ಲಿ ಅರ್ಜುನ್ನ ಪ್ರತಿಬಿಂಬ ಮಾತ್ರ ನಿಶ್ಚಲವಾಗಿ ಇನ್ನೊಬ್ಬನು ಈ ಕನ್ನಡಿಯ ರಹಸ್ಯದಲ್ಲಿ ಕಣ್ಮರೆಯಾದ. ಆ ದಿನದಿಂದ ಇಂದಿನವರೆಗೂ ಮಧ್ಯರಾತ್ರಿ ಆ ಕನ್ನಡಿಯ ಮುಂದೆ ನಿಂತವರು ತಮ್ಮ ಪ್ರತಿಬಿಂಬವನ್ನಲ್ಲ, ತಮ್ಮ ವಿಧಿಯನ್ನು ನೋಡುತ್ತಾರೆ.